ಹಾಡು ನೋಡಿದಿರಿ ಎಲ್ಲರೂ ಕೂಡ. ಅದಕ್ಕೆ ಮೊದಲು ಆಗಲೇ ನಮ್ಮ ನಾಡಿನ ಹೆಮ್ಮೆಯ ಸಾಹಿತಿಗಳಾದ ಎಸ್.ಎಲ್. ಭೈರಪ್ಪನವರು ಅಚಾನಕ್ಕಾಗಿ, ನಾನು 3 ಗಂಟೆಗೆ ನನಗೆ ಸುದ್ದಿ ಗೊತ್ತಾಯಿತು. ಮನಸ್ಸಿಗೆ ತುಂಬ ನೋವಾಯಿತು. ಯಾಕೆಂದರೆ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯವೇ ಹೆಮ್ಮೆ ಪಡುವಂಥ ಸಾಹಿತಿಗಳು. ಹೆಚ್ಚು ಅವ್ರ ಜೊತೆ ನಾನು ಒಡನಾಟ ಇರಲಿಲ್ಲ. ಒಂದು 4 ಸಲ ನಾನು ಅವ್ರನ್ನ ನೋಡಿದ್ದೆ. 2 ಸಲ ತುಂಬ ಸಮಯ ಅವ್ರ ಜೊತೆಯಲ್ಲಿ ಕಳೆದೆ, ಮಾತಾಡಿದ್ದೀನಿ ಬಹಳ. ಇತ್ತೀಚೆಗೆ 1.5 ವರ್ಷಗಳ ಹಿಂದೆ ಒಂದು ಘಟನೆ ನಡೀತು. ಅದು ಇವತ್ತು ನನಗೆ ತುಂಬ ಕಾಡ್ತು. ಅವರು ಅಗಲಿದ್ದಾರೆ ಅಂದಾಗ ಅವರ ಕಾದಂಬರಿಗಳನ್ನು ಓದ್ತಾ ಇದ್ದಂಥ ಹಲವಾರು ಅಭಿಮಾನಿಗಳಿದ್ದಾರೆ, ಓದುಗ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಒಬ್ಬರು ಅವರ ಪರ್ವ ಕಾದಂಬರಿಯನ್ನು 1.5 ವರ್ಷಗಳ ಹಿಂದೆ ನನ್ನ ಹತ್ರ ತೊಗೊಂಬಂದರು. ಸರ್, ಇದು ಕಾದಂಬರಿನ ನಾನು ಸಿನಿಮಾ ಮಾಡ್ತೀನಿ ಅಂತ. ನಾನು ಹೇಳಿದೆ, ಇದು ಸಿನಿಮಾ ಆಗಲ್ಲ ಇದು, ಯಾಕೆಂದರೆ ಅದು ಭಯಂಕರವಾದ ಬಡ್ಜೆಟ್ ತಗೊಳತ್ತೆ. ಅದು ಎಷ್ಟಾದರೂ ಆಗಲಿ ನಾನು ಇದನ್ನು ಮಾಡಲೇಬೇಕು, ಅವರ ಅಭಿಮಾನಿ ನಾನು. ಈ ಕಾದಂಬರಿನ ಸರ್ ಹಾಂ ಅಂತಂದ್ರು. ಆಯಿತು, ನಿರ್ಮಾಪಕರು ಮಾಡೋಕ್ಕೆ ಸಿದ್ಧವಾಗಿದ್ದರೆ ನನಗೇನು ಮಾಡಿಕೊಡ್ತೀನಿ ಅಂಥೇಳಿ ಕಾದಂಬರಿನ ಓದಿದ್ದೆ ನಾನು. ಮತ್ತೊಂದು ಸಲ ಸಿನಿಮಾ ಮಾಡುವಾಗ ನಿರ್ದೇಶಕ ಇನ್ನೊಂದು ಸಲ ಓದ್ಕೋಬೇಕು. ಓದಿದೆ ನಾನು. ಓದಿದಾಗ ನನಗೆ ಕೈಕಾಲ ನಡ್ಕೊ ಬಂದ್ಬಿಡ್ತು. ಹೇಗಪ್ಪ ಇದನ್ನು ನಾವು ತೆಗಿಯೋದು? ದುಡ್ಡು, ಬರೀ ದುಡ್ಡು, ಪ್ರತಿ ಫ್ರೇಮಲ್ಲಿ ದುಡ್ಡು. ಎಷ್ಟು ಮಟ್ಟಕ್ಕೆ ದುಡ್ಡು ಆಗುತ್ತೆ ಅಂದರೆ 4 ಬಾಹುಬಲಿ ತೆಗಿಬೋದು, ಅಷ್ಟು ಹಣ ಬೇಕು ಅದಕ್ಕೆ. ಕೇಳಿದೆ ಅವ್ರನ್ನ, ಸರ್ ಸಂಪನ್ಮೂಲ ಎಲ್ಲ ಸದೃಢವಾಗಿದೆಯಾ ಅಂತ. ಏನು ಚಿಂತೆ ಮಾಡಬೇಡಿ ಸರ್, ನನ್ನ ಕನಸು ತೆಗಿಬೇಕು ಅಂದರು. ಹಾಗಾದರೆ ನಾನು ಕರ್ತೃ ಜೊತೆ ಸ್ವಲ್ಪ ಮಾತಾಡಬೇಕು, ಅವ್ರ ಜೊತೆಲಿ ಮಾತಾಡಿದ ನಂತರ ನಾವಿದು ಕೈ ಹಾಕೋಣ ಅಂತ ಅವರನ್ನು ಹೋಗಿ ಸಂಪರ್ಕ ಮಾಡಿದರು. ಅವರು ಮಾಡಿದಾಗ ಎಸ್ ನಾರಾಯಣ್ ಅವ್ರು ಮಾಡ್ತಾರೆ ಅಂದ ತಕ್ಷಣ ಫೋನ್ ಕೊಡಿ ಮಾತಾಡಬೇಕು ಅಂದರು. ಫೋನ್ ಕೊಟ್ಟರು ನನಗೆ. ಅವ್ರು ಒಂದೇ ಮಾತು ಹೇಳಿದ್ದು, ನಾನು ಹೇಗೆ ಬರೆದಿದ್ದೀನೋ ಹಾಗೇ ತೆಗಿಯೋ ಹಾಗಿದ್ದರೆ ನೀವು ಸಿನಿಮಾ ಮಾಡಿ ಅಂತ. ನಾನಂದೆ, ಇಡೀ ದೇಶದಲ್ಲಿ ಸಾವಿರಾರು ಕಾದಂಬರಿಗಳು ಸಿನಿಮಾ ಆಗಿದೆ. ಕಾದಂಬರಿ ಹೇಗಿದೆಯೋ ಹಾಗೆ ಯಾರೂ ತೆಗಿಯೋಕ್ಕೆ ಆಗೋದೇ ಇಲ್ಲ, ಬದಲಾವಣೆಗಳು ಮಾಡಬೇಕಾಗ್ತದೆ ಅಂತ ಹೇಳಿದೆ. ಬದಲಾವಣೆ ಮಾಡೋದಾದ್ರೆ ನಾನು ಕೊಡಲ್ಲ ಅಂತ ಹೇಳಿದ್ರು. ಆ ಚರ್ಚೆ ನಡೀತಾ ಇತ್ತು. ಆಯಿತು, ನಾನು ಒಂದು ರೌಂಡ್ ಸ್ಕ್ರಿಪ್ಟ್ ಮಾಡ್ತೀನಿ, ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ, ಮಾಡ್ಕೊಂಬನ್ನಿ ಮಾತಾಡೋಣ ಅಂತ. ಇದಿಷ್ಟು ಅವ್ರ ಜೊತೆಯಲ್ಲಿ ಕೊನೆಯ ಸಂಭಾಷಣೆ ಆಯಿತು. ಅದಾದ ನಂತರ ಅದು ಇವತ್ತು ಬೇಜಾರಾಯಿತು ಅಷ್ಟೇ. ಆಯಿತು.